ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ಜೀವನ ನಡೆಸಕ್ಕೆ ಯಾವ್ದಾದ್ರು ಉದ್ಯೋಗ ಸಾಕಪ್ಪ ಅನ್ನುವಂತ ಜನರಿಗೆ ಏನ್ ಮಂತ್ರ, ಏನ್ ಮುದ್ರೆ, ಏನ್ ತಂತ್ರ ಮಾಡ್ಬೇಕು ಅಂತ ನಾನು ಹೇಳಿದೆ. ಅಂದ್ರೆ ಯಾವುದೋ ಒಂದು ಕೆಲಸ ಸಿಕ್ಕ ಸಾಕು ನಮ್ಮ ಜೀವನದಲ್ಲಿ ನಡ್ಸ್ಕೊಂಡು ಹೊಟ್ಟೋಗ್ಬೋದು ಅನ್ನೋ ಅಂತ ಭರವಸೆ ಇರುವಂತ ಜನಗಳಿಗೆ ನಾನು ನಿನ್ನೆ ಒಂದು ಮುದ್ರಾ ಮಂತ್ರ ತಂತ್ರದಿಂದ ಧೈರ್ಯ ತುಂಬಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ, ಕೆಲಸ ಹೆಂಗೋ ತಗೊಂಡ್ಬಿಟ್ಟಿದ್ದಾರೆ, ಕೆಲಸ ಸಿಕ್ಬಿಟ್ಟಿದೆ, ಆದ್ರೆ ಅವ್ರಿಗೆ ಕೆಲಸದಲ್ಲಿ ಇಷ್ಟ ಆಗ್ತಿಲ್ಲ. ನಾನು ಅಯ್ಯೋ ಹೆಂಗೋ ಕೆಲ್ಸಕ್ಕೆ ಬಂದ್ಬಿಟ್ಟೆ, ನಂಗೆ ಯಾಕೋ ಬೇಜಾರಾಗುತ್ತೆ, ಕೆಲಸನೇ ಇಷ್ಟ ಇಲ್ಲ, ನಾನು ಏನೋ ಅಂದ್ಕೊಂಡು ಬಂದೆ, ನನಗೆ ಇಲ್ಲಿ ಏನೋ ಕೆಲಸ ಕೊಟ್ಟಿದ್ದಾರೆ, ಏನೋ ಮಾಡ್ತಾ ಇದ್ದೀನಿ ಅಂಥೇಳಿ ಎಷ್ಟು ಬೇಗ ನಾನು ಈ ಜಾಗ ಖಾಲಿ ಮಾಡಬೇಕು, ಎಷ್ಟು ಬೇಗ ಈ ಜಾಬ್ಗೆ ರಾಜೀನಾಮೆ ಕೊಟ್ಟು ನನಗೆ ಇಷ್ಟ ಇರುವಂತ ಕೆಲಸಕ್ಕೆ ಹೋಗಿ ಸೇರ್ಕೋಬೇಕು, ನಂಗೆ ಸ್ಯಾಲ್ರಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಕೆಲಸ ಬದಲಾವಣೆ ಆಗ್ಬೇಕು. ಈ ತರ ಕೋಟ್ಯಾಂತರ ಜನ ಸಮಾಜದಲ್ಲಿದ್ದಾರೆ ಇವತ್ತಿನ ದಿವಸ. ಒಂದು ಮೊನ್ನೆ ಇತ್ತೀಚೆಗೆ ನನ್ನ ಹತ್ರ ಒಬ್ರು ಅಪಾಯಿಂಟ್ಮೆಂಟ್ ತಗೊಂಡ್ ಬಂದ್ರು. ಅವ್ರು ಹೇಳ್ತಾ ಇದ್ರು, ನೋಡಿ ನಾನು ಬಹಳ ಚೆನ್ನಾಗಿ ಓದಿದ್ದೀನಿ, ಓದತಕ್ಕಂಥ ಒಳ್ಳೆ ಕೆಲಸ ಇದೆ, ಆದ್ರೆ ನಂಗೆ ಏನಪ್ಪ ಕೊರ್ಗಂದ್ರೆ, ನಾನು ಓದಿರೋ ಒಂದು ಇದಕ್ಕೆ, ನನ್ನ ಎಕ್ಸ್ಪೀರಿಯನ್ಸ್ಗೆ ಬೆಂಗಳೂರಲ್ಲಿ ಎಲ್ಲೂ ಕೆಲಸ ಇಲ್ಲ, ಯಾರು ಕೊಟ್ಟಿಲ್ಲ. ನಾನೀಗ ಇದನ್ನ ಬರೋಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ಬಹಳ ಬೇಜಾರಾಗ್ತಿದೆ. ನಾನು ಒಂದ್ ಕಡೆ ಇದ್ದೀನಿ, ನನ್ನ ಹೆಂಡತಿ ಒಂದ್ ಕಡೆ ಇದ್ದಾಳೆ, ನನ್ನ ಮಕ್ಕಳು ಒಂದ್ ಕಡೆ ಇದ್ದಾರೆ, ನಮ್ಮ ಅಪ್ಪ ಅಮ್ಮನೂ ಕೂಡ ಒಂದ್ ಕಡೆ ಇದ್ದಾರೆ, ನಾನೊಬ್ಬ ಮಾತ್ರ ಅಲ್ಲೋಗಿ ದುಡಿತಾ ಇದ್ದೀನಿ. ಎಷ್ಟೇ ದುಡಿದ್ರೇನು ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ ಒಂದು ಸಂಬಂಧ ನನಗಿಲ್ಲ. ಅದಕ್ಕೆ ನನಗೆ ಬೆಂಗಳೂರಿನಲ್ಲೇ ನನಗೆ ಒಂದು ಕೆಲಸ ಸಿಗೋಗ್ಬೇಕು, ಅದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಈಗ ಒಂದು 10 ದಿವಸದಿಂದ ಬಂದು ನನ್ನ ಭೇಟಿ ಮಾಡಿದ್ರು. ಇದು ಒಂದು ಸ್ಟೋರಿ. ಇನ್ನೊಂದು ಹುಡುಗಿ ಬಂದು ಕೇಳಿದ್ರು, ನಾನು ಬಿ ಮಾಡಿ ಎಂಟೆಕ್ ಮಾಡಿದ್ದೀನಿ, ಬಿ ಮಾಡಿ ಎಂಟೆಕ್ ಮಾಡಿ ವೈಟ್ ಫೀಲ್ಡ್ ಒಂದು ದೊಡ್ಡ MNC ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸುಮಾರು ಒಂದು 6-7 ತಿಂಗಳೆಲ್ಲ 1 ವರ್ಷ ತನಕ ಕೆಲಸ ಇದೆ, ಮನೇಲಿ ಕೂತಿದ್ದೆ, ಎಂಟೆಕ್ ಮಾಡಿ ಯಾವ್ದು ಕೆಲಸ ಸಿಕ್ಕಿರಲಿಲ್ಲ. ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ನನಗೊಂದು ಕೆಲಸ ಸಿಕ್ತು, ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು, ಅಲ್ಲಿ ಖಾಲಿ ಇದೆ ಒಂದು ಜಾಬು, ಒಂದು ಅಪ್ಲೈ ಮಾಡಿ ನೋಡು ಅಂತ ಸಿಕ್ತು. ನಾನು 2 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ಅದೇನಪ್ಪ ಪ್ರಾಬ್ಲಮ್ ಅಂದ್ರೆ, ನನಗೆ ಕೆಲಸ ಸಿಕ್ತು, ಮದುವೆ ಆದೆ, ಒಂದು ಮಗು ಇದೆ. ನಾನು ನಮ್ಮ ಮನೆ ಇರೋದು ಕೆಂಗೇರಿಯಲ್ಲಿ, ನಾನು ಹೋಗ್ತಾ ಇರೋದು ವೈಟ್ ಫೀಲ್ಡ್ ನಲ್ಲಿ, 2 ವಿರುದ್ಧ ದಿಕ್ಕಿನಲ್ಲಿದೆ. ಬೆಳಗ್ಗೆ ಮನೆ ಬಿಟ್ರೆ ಆಫೀಸ್ಗೆ ಹೋಗೋಷ್ಟೊಳಗೆ ಸುಸ್ತಾಗತ್ತೆ, ಆಫೀಸ್ ಬಿಟ್ಟು ಮನೆಗೆ ಬಂದ್ರೆ ಸುಸ್ತಾಗತ್ತೆ. ಯಾಕೆಂದ್ರೆ 3-4 ಗಂಟೆ ಟೈಮ್ ಪ್ರಯಾಣನೇ ಮಾಡ್ಬೇಕು ನಾನು. ನನಗೆ ಜಾಬಲ್ಲಿ ಏನು ತೊಂದರೆ ಇಲ್ಲ, ಒಳ್ಳೆ ಕೆಲಸ, ಕೈ ತುಂಬಾ ಹಣ ಬರ್ತಾ ಇದೆ. ಆದ್ರೆ ಒಂದೇ ಒಂದು ಕೊರತೆ ಅಂದ್ರೆ, ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು, ತುಂಬಾ ದೂರ ಆಗುತ್ತೆ. ಮನೇಲಿ ಒಂದು ಸಣ್ಣ ಮಗು ಇದೆ. ನಾನು ಬೆಳಗ್ಗೆ 7 ಗಂಟೆಗೆ ಮನೆ ಬಿಡಬೇಕು, 10:30-11ಕ್ಕೆ ಆಫೀಸ್ ತಲುಪ್ತೀನಿ. ಸಂಜೆ 7 ಗಂಟೆಯಲ್ಲಿ ಬಿಟ್ಟರೆ ರಾತ್ರಿ 10:30-11ಕ್ಕೆ ಮನೆಗೆ ಬರ್ತೀನಿ ನಾನು. ಅಷ್ಟರೊಳಗೆ ನಾನು ಏನು ಕೆಲಸ ಮಾಡಲಿ, ನನ್ನ ಮಗುಗೆ ಹೇಗೆ ನೋಡ್ಕೊಳ್ಳಿ, ನನಗೆ ಬಹಳ ತೊಂದರೆ ಇದೆ. ಅದಕ್ಕೆ ನನಗೆ ಈ ಕೆಂಗೇರಿ ಹತ್ರನೋ ಅಥವಾ ಒಂದು 5-6 ಕಿಲೋಮೀಟರ್ ದೂರದೊಳಗೆ ನನಗೆ ಎಲ್ಲಾರು ಒಂದು ಕೆಲಸ ಸಿಗೋದಾಗಿದ್ರೆ ನಾನು ಏನು ಮಂತ್ರ, ಏನು ಮುದ್ರೆ, ಏನು ತಂತ್ರ ಮಾಡಬೇಕು, ನನಗೆ ಅದನ್ನು ತಿಳಿಸ್ಕೊಡ್ತೀರಾ ಅಂತ ಹೇಳಿ ಒಂದು ಹುಡುಗಿ ಬಂದು ಕೇಳ್ತು, ಅಪಾಯಿಂಟ್ಮೆಂಟ್ ತಗೊಂಡು. ಇನ್ನೊಬ್ರು ಬಂದು ಕೇಳಿದ್ರು, ನಾನು ಸುಮಾರು 5 ವರ್ಷ ತನಕ ಕೆಲಸ ಇರಲಿಲ್ಲ, ಮನೇಲೇ ಇದ್ದೆ, ಸಣ್ಣ ಪುಟ್ಟ ಚೀಟಿ ಅಂತೆ ಮತ್ತೆ ಇನ್ಯಾವುದೋ ಒಂದು ಬಿಸ್ನೆಸ್ ಬ್ರೋಕರ್ ವರ್ಕ್ ಮಾಡ್ತಾ ಇದ್ದೆ, ಕಮಿಷನ್ ಆಸೆಗೆ ಏನೋ ಒಂದು ಕೆಲಸ ಮಾಡ್ತಿದ್ದೆ. ಹೀಗೆ ಏನೋ ಒಂದು ಯಾವುದೋ ದೇವ್ರಿಗೆ ಅರ್ಕೆ ಕಟ್ಟಿ ಪೂಜೆ ಮಾಡಿದ ತಕ್ಷಣ ನನಗೊಂದು ಕೆಲಸ ಸಿಕ್ತು. ನನಗೆ ಕೆಲಸ ಸಿಕ್ಕಿದ ತಕ್ಷಣ ಬ್ಯಾಂಕಲ್ಲಿ ಒಂದು ಕೆಲಸ ಸಿಕ್ತು, ಯಾವುದೋ ಇನ್ಫ್ಲೂಯೆನ್ಸ್ ಮೇಲೆ. ಬ್ಯಾಂಕ್ನ ಕೆಲಸ ಸಿಕ್ಕಿದ ತಕ್ಷಣ ಒಂದು 6 ತಿಂಗಳು ಇಲ್ಲೇ ಇದ್ದೆ. ತಗೊಂಡೋಗ್ಬಿಟ್ಟು ನಾನು ತಗೊಂಡೋಗಿ ಅದು ರಾಜಸ್ಥಾನದ ಯಾವುದೋ ಒಂದು ಊರಿಗೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ನನಗೆ ಬಹಳ ಕಷ್ಟ ಆಗ್ತಿದೆ. ನಾನು ತಗೊಳ್ಳೋ ಸಂಬಳದಲ್ಲಿ ನಾನು ನನ್ನ ಮನೆಯವ್ರನ್ನ ನೋಡ್ಕೊಳಕ್ ಆಗ್ತಿಲ್ಲ. ನಾನು ನೋಡಿದ್ರೆ ರಾಜಸ್ಥಾನದಲ್ಲಿದ್ದೀನಿ ಬ್ಯಾಂಕಲ್ಲಿ. ಬ್ಯಾಂಕ್ ಟ್ರಾನ್ಸ್ಫರ್ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತು. ಆ ಸಮಯದಲ್ಲಿ ನನ್ನ ತಗೊಂಡೋಗಿ ಟ್ರಾನ್ಸ್ಫರ್ ಮಾಡಿಬಿಟ್ರು. ನನಗೆ ಅದು ರಿಸೈನ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಇದ್ದೀನಿ. ನನಗೆ ಉದ್ಯೋಗ ಸಿಗುತ್ತಾ, ಉದ್ಯೋಗ ಬದಲಾವಣೆ ಆಗತ್ತಾ ಅಂತ ಒಂದು ಪ್ರಶ್ನೆ ಬಂತು. ಅಪಾಯಿಂಟ್ಮೆಂಟ್ ಕೇಳಿದ್ರು ಬಂದು. ಇನ್ನೊಂದು ಒಬ್ಬ ವ್ಯಕ್ತಿ ಬಂದ್ಬಿಟ್ಟು, ನಾನು 15 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀನಿ,
ಸ್ಯಾಲ್ರಿ ಹೈಕ್ ಇಲ್ಲ, ಪ್ರಮೋಷನ್ ಇಲ್ಲ, ಏನ್ ಮಾಡೋದು? ಅದಕ್ಕೆ ಬೇರೆ ಕಡೆ ಎಲ್ಲಾರು ಕೆಲಸ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಆದ್ರೆ ಏಜ್ ಭಾರ ಆಗ್ತಾ ಇದೆ, ಏಜ್ ಆಗ್ಬಿಟ್ಟಿದೆ, ನನ್ಗೆ ಯಾರು ಕೆಲಸನೇ ಸಿಗ್ತಿಲ್ಲ. ನನ್ನ ಒಂದು ಇದಕ್ಕೆ ಎಲ್ಲೋ ಒಂದು 10-15 ಕಂಪ್ನಿ ಇರ್ಬೋದು ಅಷ್ಟೇ, ನನ್ನ ಒಂದು ಉದ್ಯೋಗ, ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೆ. ಆದ್ರೆ ನಂಗೆ ಸಿಗ್ತಾ ಇಲ್ಲ. ಬೆಂಗಳೂರು ಬಿಟ್ಟು ಹೋಗೋಣ ಅಂದ್ರೆ ದೂರ ಹೋಗ್ತೀನಿ. ದೂರ ಹೋದ್ರೆ ಆ ಒಂದು ಎಕ್ಸ್ಪೆಂಡಿಚರು ನಾನು ಅಲ್ಲಿ ಒಬ್ಬನೇ ಇರಬೇಕು, ಮತ್ತೆ ಮಸ್ತಾಗಿ ಮನೆ ಮಾಡ್ಬೇಕಲ್ಲಿ, ಮಕ್ಳು ಸ್ಕೂಲ್ಗೆಲ್ಲ ನಾನು ಬದಲಾವಣೆ ಮಾಡಬೇಕು. ಇಲ್ಲೆಲ್ಲ ಮಕ್ಳು ಓದ್ತಾ ಇದಾರೆ, ನಾನು ಬೇರೆ ಕಡೆ ಎಲ್ಲರೂ ಬೇರೆ ಕಡೆ ಊರು ಸೇರ್ಕೊಂಡ್ಬಿಟ್ರೆ ಮತ್ತೆ ಅಲ್ಲೆಲ್ಲ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ, ಡೊನೇಷನ್ ಕೊಟ್ಟು, ಫೀಸ್ ಕೊಟ್ಟು ಬಹಳ ರಿಸ್ಕ್ ಇದೆ ನನಗೆ. ಈ ಇರೋ ಉದ್ಯೋಗದಲ್ಲೇ ಬೇರೆ ಎಲ್ಲರೂ ಉದ್ಯೋಗ ಬದಲಾವಣೆ ಆಗತ್ತಾ? ಬದಲಾವಣೆ ಮಾಡಲಿಕ್ಕೆ ಏನಾದ್ರು ಚಾನ್ಸ್ ಇದೆಯಾ? ಚಾನ್ಸ್ ಇದ್ರೆ ಏನ್ ಮಂತ್ರ, ಏನ್ ತಂತ್ರ ಮಾಡಬೇಕು, ನನಗೆ ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ಹೇಳಿ ಒಬ್ಬ ವ್ಯಕ್ತಿ ಬಂದು ಕೇಳಿದ್ರು. ಪಾಪ ಇನ್ನೊಬ್ರು ಡಾಕ್ಟ್ರು, ಅವರು ಗೌರ್ಮೆಂಟ್ ಡಾಕ್ಟರ್, ಅವರು ಅಲ್ಲಿ ಅವ್ರೇನಾದ್ರು ಅವ್ರ ಬಾಸ್ಗೆ ಹೆಚ್ಚು ಕಮ್ಮಿ ಆದಾಗ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಿದಾರಂತೆ. ಸುಮಾರು 3 ವರ್ಷದಲ್ಲಿ 5-6 ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. 6 ತಿಂಗಳು, 1 ವರ್ಷಕ್ಕೆಲ್ಲ ಅವ್ರು ಏನ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು, ಪಾಪ ಅವ್ರಿಗೆ ಬಹಳ ಬೇಜಾರಾಗಿತ್ತು. ನಾನೊಬ್ಬ ಹೆಂಗಸು ಅಂತ ಗೊತ್ತಿಲ್ಲ, ನಂಗೆ ಎಲ್ಲಾ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ, ಒಂದ್ ಕಡೆ ಬಸ್ಸಸ್ ಸಿಗಲ್ಲ, ಒಂದ್ ಕಡೆ ಅಲ್ಲ ಸರಿಯಾಗಿ ಫೆಸಿಲಿಟಿನೇ ಇಲ್ಲ. ಹಳ್ಳಿಲಿ ಗೌರ್ಮೆಂಟ್ ಡಾಕ್ಟರ್, ಗೌರ್ಮೆಂಟ್ ಹಾಸ್ಪಿಟಲ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಅಲ್ಲಿ ಒಂದು ಫೆಸಿಲಿಟಿ ಇಲ್ಲ, ಏನಿಲ್ಲ. ನನಗೆ ಬಹಳ ಬೇಜಾರಾಗಿದೆ. ನನ್ನ ಗಂಡ ಮಕ್ಕಳು ಒಂದ್ ಕಡೆ, ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಒಂದೊಂದ್ಸಲ ಅನ್ಸುತ್ತೆ ರಿಸೈನ್ ಮಾಡಿಬಿಟ್ಟು ನಾನೆಲ್ಲ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋಣ, ಒಂದು ಕ್ಲಿನಿಕ್ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂದ್ರೆ ನಂಗೆ ಬಹಳ ತೊಂದರೆ ಆಗತ್ತೆ. ಏನಾದ್ರು ನನಗೆ ಬೇರೆ ನನಗೆ ಬದಲಾವಣೆ ಆಗತ್ತಾ ನನ್ನ ವೃತ್ತಿನಲ್ಲಿ ಅಂತ ಬಂದಕ್ಕೆ ಒಬ್ಬ ಡಾಕ್ಟರ್ ಕೇಳಿದ್ರು. ಇದೆಲ್ಲ ನೋಡಿದಾಗ ಒಂದ್ ಕಡೆ ಕೆಲಸನೇ ಇಲ್ಲ ಅಂತ ಕೊರಗ್ತಾರೆ. ಯಾವ್ದೋ ಒಂದು ಕೆಲಸ ಸಿಕ್ಕ ಸಾಕಪ್ಪ, ಕೊಟ್ಟ ಸಂಬಳ ಸಾಕು, ಹೆಂಗೋ ಜೀವನ ನಡೆಸ್ಕೊಂಡ್ಬಿಡ್ತೀವಿ ಅಂತ. ಇವ್ರಿಗೆ ಕೆಲಸ ಇದ್ದು ಕೂಡ ಅದ್ರಲ್ಲಿ ಆಸಕ್ತಿ ಇಲ್ಲ, ಅದು ತುಂಬಾ ದೂರ ಹೋಗಕ್ಕಾಗಲ್ಲ, ಮಗು ಇದೆ, ಗಂಡ ಅಲ್ಲಿ, ಹೆಂಡತಿ ಇಲ್ಲಿ, ಮನೆಯಲ್ಲಿ ಅಪ್ಪ ಇಲ್ಲಿ, ಅಮ್ಮ ಇಲ್ಲಿ, ಅಯ್ಯೋ 108 ಸಮಸ್ಯೆಗಳು ಇಟ್ಕೊಂಡ್ಮೇಲೆ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು, ಮನೇಲಿ ಇರ್ಬೇಕು, ಹೋಗ್ಬಾರ್ದು ಕೆಲ್ಸಕ್ಕೆ, ಈ ತರ ಇದ್ದಾಗ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಒಂದ್ ಕಡೆ ಉದ್ಯೋಗ ಇಲ್ಲ ಅಂತ ನರಳು ಸಾವಿರಾರು ಕೋಟ್ಯಾದ ಜನ ಇದ್ರೆ, ಇಲ್ಲಿ ಉದ್ಯೋಗ ಇದ್ದು ಕೂಡ ನನಗೆ ಬದಲಾವಣೆ ಬೇಕು, ಚೇಂಜ್ ಬೇಕು, ಕೆಲಸ ಚೇಂಜ್ ಆಗ್ಬೇಕು. ಈ ತರದೆಲ್ಲ ಒಂದು ಒತ್ತಡ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿನಲ್ಲಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಉದ್ಯೋಗದಲ್ಲಿದ್ದಾರೆ ಆದ್ರೆ ಬದಲಾವಣೆ ಬೇಕು ಅಂತ ಹಂಬಲಿಸೋರ್ಗೆ, ಜಾಬಲ್ಲಿ ಬದಲಾವಣೆ ಆಗಬೇಕು ಅಂತ ಕೇಳೋರ್ಗೆ ಏನ್ ಮಾಡ್ಬೋದು ಅಂತ ನಾನು ಕೆಲವು ಬಗ್ಗೆ ಹಲವಾರು ಉದಾಹರಣೆಗಳು ಕೊಟ್ಟೆ. ಇದು ಉದ್ಯೋಗದಲ್ಲಿರುವಂತವ್ರಿಗೆ. ಈ ವ್ಯಾಪಾರಸ್ಥರಿದ್ದಾರಲ್ಲ, ವ್ಯಾಪಾರ ಮಾಡೋರು, ಯಾರೊಬ್ಬ ಬಂದ್ಬಿಟ್ಟು ನಾನು ಇಷ್ಟು ದಿವಸ ಗಂಧದ ಕಡೆ ಬಿಸ್ನೆಸ್ ಮಾಡ್ತಿದ್ದೆ, ಊದುಬತ್ತಿ ಬಿಸ್ನೆಸ್ ಮಾಡ್ತಿದ್ದೆ, ಚೆನ್ನಾಗೆ ನಡೀತಿತ್ತು 1-2-3 ವರ್ಷ. ಅದ್ಯಾಕೋ ಏನು ಇದ್ದಕ್ಕಿದ್ದಾಗೆ ಡೌನ್ ಆಗೋಯ್ತು. ನಾನು ಸಪ್ಲೈ ಮಾಡೋ ಎಲ್ಲ ರಿಟೇಲರ್ಸ್ಗೆ ನಂದು ಒಂದು ವಾರಕ್ಕೆ 100-200 ಪ್ಯಾಕೆಟ್ ಆರ್ಡರ್ ಮಾಡ್ತಾ ಇದ್ರು. ಈಗ 10 ಪ್ಯಾಕೆಟ್ ಕೂಡ ಆರ್ಡರ್ ಮಾಡೋಕ್ಕಿಲ್ಲ, ಯಾಕೋ ಬೇಜಾರಾಗ್ತಿದೆ. ಈ ವ್ಯಾಪಾರ ಬೇರೆ ಬದಲಾವಣೆ ಮಾಡೋಕ್ಕಾಗತ್ತಾ ನನ್ನ ಕೇಳಿ, ಮಾಡ್ಬೋದಾ? ಹಾಗಿದ್ರೆ ನನ್ನ ವ್ಯಾಪಾರದಲ್ಲಿ ಬದಲಾವಣೆ ಮಾಡಬೇಕು ಅಂದ್ರೆ ಏನ್ ಮುದ್ರೆ, ಏನ್ ಮಂತ್ರ ತಂತ್ರ ಮಾಡಬೇಕು ಅಂತ ಒಬ್ರು ಬಂದು ಕೇಳಿದ್ರು. ಇದು ವ್ಯಾಪಾರಸ್ಥರ ವಿಷಯದಲ್ಲಿ ಹೇಳ್ತಾರದು. ಇನ್ನೊಬ್ರು ಯಾರೋ ಬಂದ್ಬಿಟ್ಟು, ನೋಡಿ ನಮ್ಮ ತಾತ ಮುತ್ತಾತದಿಂದ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ, ನಮ್ದು ಬಹಳ ಜೋರಾದಂತ ಒಂದು ಫ್ಯಾಮಿಲಿ, ಬಟ್ಟೆಗೆ ಫೇಮಸ್ ನಾವು, ರೈಮಂಡ್ಸ್ ಅಂತ ಯಾವುದು ಆ ಕಂಪ್ನಿ ಈ ಕಂಪ್ನಿ ಬಟ್ಟೆಗಳೆಲ್ಲ ನಾವು ಸೇಲ್ ಮಾಡ್ತೀವಿ. ಇತ್ತೀಚೆಗೆ ನಮ್ಮ ತಂದೆ ಸತ್ತ ನಂತರ ತಂದೆ ಬಿಸ್ನೆಸ್ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ, ಯಾಕೋ ಬಿಸ್ನೆಸ್ ಅಲ್ಲಿ ಏಳಿಗೆ ಆಗ್ತಿಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈಗ ಇತ್ತೀಚೆಗೆ ನಮ್ಗೆ ಒಂದ್ ದಿನಕ್ಕೆ 10,000 ರೂಪಾಯಿ ವ್ಯಾಪಾರ ಆಗೋದ್ರೆ ಹೆಚ್ಚು ಆಗ್ತಿಲ್ಲ. ಅದಕ್ಕೆ ವ್ಯಾಪಾರ ಏನಾದ್ರು ಬದಲಾವಣೆ ಮಾಡ್ಬೋದಾ, ನಾನು ಬೇರೆ ಏನಾದ್ರು ಬದಲಾವಣೆ ಮಾಡ್ಬೋದಾ ನಾನು ವ್ಯಾಪಾರದಲ್ಲಿ? ಯಾಕಂದ್ರೆ ನನಗೆ ಮಾಡ್ತದಂತ ವೃತ್ತಿ ವಂಶ ಪರಂಪರೆ ಬಂದಂಥದ್ದು, ಯಾಕೋ ನನಗೆ ಆಗ್ತಾ ಇಲ್ಲ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ವ್ಯಾಪಾರ ಸ್ವಲ್ಪ ಕಮ್ಮಿ ಆಯ್ತಾ ಬಂತು. ಅದಕ್ಕೆ ಈಗ ನಂಗೆ ತುಂಬಾ ಬಾಡಿಗೆ ಕಟ್ಟಕ್ಕಾಗಲ್ಲ,
ಹುಡುಗರು ಕೆಲಸಕ್ಕೆ ಇಟ್ಕೊಂಡು ನೀನು ಸಂಬಳ ಕೊಡೋಕ್ಕಾಗ್ತಿಲ್ಲ, ಅದರಿಂದ ಈ ವ್ಯಾಪಾರ ಬಿಟ್ಟು ಬೇರೆ ಯಾವ್ದಾದ್ರು ವ್ಯಾಪಾರವನ್ನು ಬದಲಾವಣೆ ಮಾಡ್ಬೋದಾ, ನಂಗೆ ಒಳ್ಳೇದಾಗತ್ತಾ ಅಂತ ಬಂದು ಕೇಳಿದ್ರು. ಒಬ್ರು ಬಟ್ಟೆ ಬಿಸ್ನೆಸ್ ಮಾಡೋರು, ಇನ್ನೊಬ್ರು ಹೇಳಿದ್ರು ನಾವು ಸುಮಾರು 15 ವರ್ಷದಿಂದ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸ್ತಾ ಇದೀವಿ, ಲೇತ್ಗೆ ಸಂಬಂಧಪಟ್ಟದ್ದು ಏನೋ ಒಂದು ಯಾವುದೋ ಹೇಳಿದ್ರು, ಸ್ಮಾಲ್ ಎಂದು ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ, ಮಾಡಿ ಅವರು ಬೇರೆ ಸ್ಟೇಟ್ಗೆ ಕಳಿಸ್ಕೊಡ್ತಾರಂತೆ. ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ಯಾಕೋ ಒಂದು ರೀತಿ ಈಗ ಒಂದು 2 ವರ್ಷದಿಂದ ಕೆಲ್ಸಕ್ಕೆ ಹುಡುಗರು ಸರಿಯಾಗಿ ಬರ್ತಿಲ್ಲ, ಒಳ್ಳೆ ಸಂಬಳ ಕೊಡ್ತೀನಿ, ಕೆಲಸಕ್ಕೆ ಸಿಗ್ತಾ ಇಲ್ಲ ಜನ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಇದ್ದಕ್ಕಿದ್ದಾಗೆ ಆ ಮಿಷಿನ್ ಕೆಟ್ಟೋಗುತ್ತೆ, ಈ ಮಿಷಿನ್ ಕೆಟ್ಟೋಗುತ್ತೆ, ಇದ್ದಕ್ಕಿದ್ದಾಗ ಏನೋ ಒಂದು ಪ್ರಾಬ್ಲಮ್ಮು. ಹೀಗಾಗಿ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದೆ. ಮತ್ತೆ ನನಗೆ ಈ ಆರ್ಡರ್ಸ್ ಕೂಡ ಬರ್ತಿಲ್ಲ. ನನ್ನ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನೋ ಆ ನಟ್ಟು ಬೋಲ್ಟ್ಸು ಅದು ಸರಿಯಾಗಿ ಮಾರಾಟ ಆಗ್ತಿಲ್ಲ, ಯಾರು ಪರ್ಚೇಸ್ ಮಾಡ್ತಿಲ್ಲ, ಏನಾಗ್ತಿದೆಯೋ ಗೊತ್ತಿಲ್ಲ. ಅಥವಾ ನಮ್ಗಿಂತೂ ಚೆನ್ನಾಗಿ ಮಾಡೋರು ಯಾರೋ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಿದ್ದಾರೋ, ಅಥವಾ ನಮ್ಮ ಕ್ವಾಲಿಟಿ ಸರಿ ಇಲ್ವೋ, ನಮ್ಗೇನು ಒಂದು ಅರ್ಥ ಆಗ್ತಿಲ್ಲ, ನನಗೆ ವ್ಯಾಪಾರನೇ ಆಗ್ತಿಲ್ಲ, ಈ ಬಿಸ್ನೆಸ್ ಅಲ್ಲಿ ಏಳಿಗೆ ಆಗ್ತಿಲ್ಲ, ನಾನು ಬೇರೆ ವ್ಯಾಪಾರ ಮಾಡ್ಬೋದಾ, ನನ್ನಲ್ಲಿ ವ್ಯಾಪಾರ ಬದಲಾವಣೆ ಆಗೋ ಚಾನ್ಸ್ ಇದೆಯಾ ಅಂತ ಒಬ್ರು ಬಂದು ಕೇಳಿದ್ರು. ಇದು 3ನೇ ಉದಾಹರಣೆ. 4ನೇದು ಒಬ್ಬರು ಬಂದು, ನಾನು ಆಯುರ್ವೇದ ಡಾಕ್ಟರು, ಸುಮಾರು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಗೌರ್ಮೆಂಟ್ ಕೆಲಸಕ್ಕೆಲ್ಲೂ ಹೋಗಲಿಲ್ಲ, ನಾವು ಯಾವ ಹಾಸ್ಪಿಟ್ಲ್ ಕೆಲಸ ಮಾಡ್ತಿಲ್ಲ, ನಾನೇ ಸಣ್ಣದಾದಂಥ ಒಂದು ಕ್ಲಿನಿಕ್ ನಡೆಸ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಿದ್ದೆ. ಇತ್ತೀಚೆಗೆ ಯಾಕೋ ನನ್ನ ಹತ್ರ ಪೇಷಂಟೇ ಬರ್ತಿಲ್ಲ, ರೋಗಿಗಳೇ ಬರ್ತಿಲ್ಲ, ಏನಾಗಿದೆಯೋ ಅನ್ನೋ ಗೊತ್ತಿಲ್ಲ. ರೋಗಿಗಳು ಬಂದ್ರೆ ನನ್ನ ಜೀವನ ನಡೆಯುತ್ತೆ, ರೋಗಿಗಳು ಬರಲಿಲ್ಲ ಅಂದ್ರೆ ನನ್ನ ಜೀವನ ನಡೆಯಲ್ಲ, ಮದುವೆ ಆಗಿ ಮಕ್ಕಳಿದೆ, ನನಗೆ ಈ ವೃತ್ತಿ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ, ಅಥವಾ ಇದು ಆಗ್ಬರುವ ಏನೋ ಗೊತ್ತಿಲ್ಲ, ನಾನು ಓದಿದ್ದ ತಪ್ಪ ಅಥವಾ ಓದಿದ್ರು ಈ ವೃತ್ತಿ ನನ್ಗೆ ಆಗಲ್ವಾ ಅನ್ನೋದು ನನಗೆ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ. ಆದ್ರಿಂದ ನನಗೆ ಈ ವೃತ್ತಿ ಬಿಟ್ಟು ಬೇರೆ ಏನಾರಾಗತ್ತಾ, ನಮ್ಮ ಅಪ್ಪನ ಹತ್ರ ಒಂದು 10 ಎಕರೆ ಜಮೀನಿದೆ, ನಾನು ಊರಿಗೆ ಹೋಗ್ಬಿಟ್ಟು ಜಮೀನು ನೋಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ಲಾ ಅಂತ ಒಂದ್ಸಲ ಮನಸ್ಸು ಅನ್ಸುತ್ತೆ. ಒಂದೊಂದ್ಸಲ ಅನ್ಸುತ್ತೆ ಇಲ್ಲ, ಈ ಏರಿಯಾ ಬಿಟ್ಟು ಬೇರೆ ಇನ್ನೆಲ್ಲಾರು ಒಂದು ಒಳ್ಳೆ ಏರಿಯಾದಲ್ಲಿ ಫಾಸ್ಟ್ ಆಗಿರೋ ಒಳ್ಳೆ ಗ್ರ್ಯಾಂಡ್ ಆಗಿರೋ ಏರಿಯಾದಲ್ಲಿ ಜೋರಾಗಿ ಒಂದು ಒಳ್ಳೆ ಕಡೆ ಕ್ಲಿನಿಕ್ ಓಪನ್ ಮಾಡಿದ್ರೆ ಬಿಸ್ನೆಸ್ ಆಗ್ಬೋದೇನೋ ಅನ್ಕೋತಾ ಇದ್ದೀನಿ. ಆದ್ರೆ ಆ ಏರಿಯಾಗೆ ಕೊಡುವಷ್ಟು ಬಾಡಿಗೆ ನನ್ನ ಹತ್ರ ಬರುತ್ತೋ ಇಲ್ವೋ ಡೌಟು, ಭಯ ಆಗುತ್ತೆ ನನಗೆ. ಅಪ್ಪಿತಪ್ಪೆಲ್ಲ ಓಪನ್ ಮಾಡಿಬಿಟ್ರೆ ಕ್ಲಿನಿಕ್ ಒಳ್ಳೆ ಫಾಸ್ಟ್ ಏರಿಯಾದಲ್ಲಿ ಅಲ್ಲಿ ಬಾಡಿಗೆ ಕಟ್ಟಕ್ಕೆ ಆಗ್ಲಿಲ್ಲ ಅಂದ್ರೆ, ಪೇಷಂಟೇ ಬರಲಿಲ್ಲ ಅಂದ್ರೆ, ಅದಕ್ಕೆ ಹಿಂಗೆಲ್ಲ ಆಗ್ತಿದೆ. ಏನ್ ಪ್ರಾಬ್ಲಮ್ ಇದೆ ನನಗೆ? ನನ್ನ ವ್ಯಾಪಾರ ಅಂದ್ರೆ ಕ್ಲಿನಿಕ್ ಬದಲಾವಣೆ ಮಾಡ್ಬೋದಾ, ವ್ಯವಸಾಯ ಮಾಡ್ಲಾ, ಇಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಲಾ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ರು. ಇನ್ನೊಬ್ರು ಬಹಳ ಚೆನ್ನಾಗಿ ಬೇರೆ ಊರಿಂದ ಆಂಧ್ರ ಮತ್ತೆ ನಮ್ಮ ಉತ್ತರ ಕರ್ನಾಟಕದಿಂದೆಲ್ಲ ಅಕ್ಕಿ ಬಿಸ್ನೆಸ್ ನ ಮಾಡ್ತಾರ. ಅವರು ಅಕ್ಕಿ ಎಲ್ಲ ತರಿಸ್ಬಿಟ್ಟು ಹೋಟ್ಲ್ಗಳಿಗೆ, 5 ಸ್ಟಾರ್ ಹೋಟ್ಲ್ಗಳಿಗೆ, 3 ಸ್ಟಾರ್ ಹೋಟ್ಲ್ಗಳಿಗೆ, ದೊಡ್ಡ ದೊಡ್ಡ ರಿಟೇಲರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಕ್ಕಿ ವ್ಯಾಪಾರನ. ಅಕ್ಕಿನ ತಂದು ಕೊಡ್ತಾರೆ ಅವರು. ಇದಕ್ಕಿಂತ ಅವ್ರಿಗೆ ಸುಮಾರು 2 ವರ್ಷದಿಂದ ಈ ಬಿಸ್ನೆಸ್ ಸ್ಲೋ ಆಗೋಯ್ತಂತೆ. ಆದ್ರಿಂದ ನನ್ಗೆ ಯಾಕೋ ಈ ತರ ನಾನು ಬಿಸ್ನೆಸ್ ಚೆನ್ನಾಗಿ ಮಾಡ್ಕೊಂಡ್ ಬರ್ತಿದ್ದೆ, ಬಹಳ ಜೋರು, ನಾನು ಸುಮಾರು 30-40 ಜನಕ್ಕೆಲ್ಲ ಕೆಲಸ ಕೊಟ್ಟಿದ್ದೆ. ಇದ್ದಕ್ಕಿದ್ದಾಗ ನನ್ನ ಬಿಸ್ನೆಸ್ ಡೌನ್ ಆಯ್ತು. ಒಳ್ಳೆ ಕೆಲಸಗಾರ ಇದ್ದಾರೆ ನನ್ನ ಹತ್ರ, ಒಳ್ಳೆ ನಿಯತ್ತ ಕೆಲಸ ಮಾಡೋ ಜನಗಳಿದ್ದಾರೆ, ಆದ್ರೂ ಕೂಡ ನನ್ನ ಬಿಸ್ನೆಸ್ ಸರಿಯಾಗಿ ಸಕ್ಸಸ್ ಆಗ್ತಿಲ್ಲ. ಆದ್ರಿಂದ ನಾನು ಈ ಬಿಸ್ನೆಸ್ ನಿಲ್ಲಿಸ್ಬಿಡ್ಲಾ, ಈ ವ್ಯಾಪಾರ ನಿಲ್ಲಿಸ್ಬಿಡ್ಲಾ? ನಿಲ್ಲಿಸಿದ್ರೆ ಒಂದು 30 ಜನಕ್ಕೆ ಜೀವನ ಹಾಳಾಗತ್ತೆ. ನನ್ನ ಕಡೆಯಿಂದ ಏನೋ 30 ಜನ ಫ್ಯಾಮಿಲಿ ಬದುಕ್ತಾ ಇತ್ತು. ನಾನು ಏನ್ ಮಾಡ್ಲಿ ಈಗ? ಈ ಅಕ್ಕಿ ಬಿಸ್ನೆಸ್ ಸ್ಟಾಪ್ ಮಾಡ್ಲಾ ಅಥವಾ ಇದನ್ನೇ ಮುಂದುವರಿಸ್ಲಾ? ಅಥವಾ ಇದಾಗಿಲ್ಲ ಅಂದ್ರೆ ನಂಗೆ ಬೇರೆ ವ್ಯಾಪಾರದ ಬದಲಾವಣೆ ಇದೆಯಾ? ಯಾಕಂದ್ರೆ ನಂಗೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ನಾನು ಅಷ್ಟು ಓದಿಲ್ಲ, ಈಗ ಹೋಗಕ್ಕೂ ಆಗಲ್ಲ, ಯಾಕಂದ್ರೆ ಏಜ್ ಬಾರ್ ಆಗಿದೆ, ನಂಗೆ ಯಾರು ಕೆಲಸ ಕೊಡಲ್ಲ. ಇಲ್ಲ ಯಾರಾದ್ರೂ ಒಬ್ರ ಹತ್ರ ಕೈ ಕೆಲಸ ಮಾಡ್ಬೇಕು, ಅಕ್ಕಿ ಬಿಸ್ನೆಸ್ ಅಲ್ಲೇ ಯಾರ ಹತ್ರ ಒಬ್ಬ ಕೈ ಕೆಳಗೆ ಕೆಲಸ ಮಾಡ್ಬೇಕು. ನಾನೇ 30 ಜನಕ್ಕೆ ಕೆಲಸ ಕೊಟ್ಟಿರೋನು, ನಾನು ಇನ್ನೊಬ್ರ ಹತ್ರ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ಬೇಕು? ಆದ್ರೆ ನನಗೆ ಏನಾದ್ರು ಒಂದು ಚೇಂಜಸ್ ಇದೆಯಾ, ವ್ಯಾಪಾರದಲ್ಲಿ ಬದಲಾವಣೆ ಆಗೋ ಚಾನ್ಸ್ ಉಂಟಾ ಅಂತ. ಇದನ್ನೆಲ್ಲ ನೋಡಿದಾಗ ಯಾವುದು ಶಾಶ್ವತ ಅಲ್ಲ. ವಿದ್ಯೆ, ವ್ಯಾಪಾರ, ಉದ್ಯೋಗ, ರೂಪ, ಯೌವನ, ಐಶ್ವರ್ಯ ಯಾವುದು ಶಾಶ್ವತ ಅಲ್ಲ. ಆದ್ರೆ ನಾವೆಲ್ಲರೂ ಶಾಶ್ವತ ಅನ್ಕೊಂಡು ಹೇಳಿ ಬಹಳ ಜೋರಾಗಿ ಬಹಳ ವಿಜೃಂಭಣೆಯಿಂದ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ಆದ್ರೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ನಮ್ಗೆ ಸಕ್ಸಸ್ ಆಗಕ್ಕೆ ಬಿಡಲ್ಲ, ಅದು ಏಳಿಗೆನೇ ಆಗಕ್ಕೆ ಬಿಡಲ್ಲ ಆ ಉದ್ಯೋಗ, ಅಥವಾ ಏಳಿಗೆ ಆಗಕ್ಕೆ ಬಿಡಲ್ಲ ಆ ಬಿಸ್ನೆಸ್, ಆ ವ್ಯಾಪಾರ. ಯಾಕೆಂದ್ರೆ ಯಾವಾಗ ಯಾವ ಗ್ರಹಗಳು ನಮ್ಮ ಜಾತಿ ಚೆನ್ನಾಗಿ ನಡೀತಿರ್ತದೋ ಅಲ್ಲಿವರೆಗೂ ನೀವು ಏನ್ ಮುಟ್ಟರು ಚಿನ್ನ ಆಗತ್ತೆ, ಏನ್ ಕೊಟ್ಟರು ನಡೆದೋಗುತ್ತೆ, ಏನ್ ಮಾಡೋದು ಸಕ್ಸಸ್ ಆಗತ್ತೆ. ಯಾವಾಗ ಆ ರಾಶಿ ತಕ್ಕಂತೆ, ಆ ಗ್ರಹ ತಕ್ಕಂತೆ ನೀಚನ ಆದಾಗ, ಸ್ಲೋ ಆದಾಗ, ಲೋ ಆದಾಗ, ಇದ್ದಕ್ಕಿದ್ದಾಗ ಎಲ್ಲ ನಿಂತೋಗುತ್ತೆ. ಆಗ ಮನುಷ್ಯನಿಗೆ ಡಿಪ್ರೆಷನ್ ಹೋಗ್ಬಿಡ್ತಾನೆ,
ತುಂಬಾ ನೊಂದ್ಕೋತಾನೆ. ಹೆಂಗಿದ್ದು ನಂಗೆ ಆಗ್ಬಿಟ್ನಪ್ಪ, ಎಷ್ಟು ಜನ ಬದುಕ್ತಿದ್ದೆ ನಾನು, ಇವತ್ತು ಪೆಟ್ರೋಲ್ ಬ್ಯಾಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ದೀನಲ್ಲಪ್ಪ, ಎಷ್ಟು ಚೆನ್ನಾ ನಾನು ಮೆರೀತಿದ್ದೆ, ಇವತ್ತು ಒಂದು ಸೈಕಲ್ ಕೂಡ ಇಟ್ಕೊಳಕ್ಕಾಗ್ಲಿಲ್ಲ, ಕಾರಲ್ಲಿ ಓಡಾಡ್ತಿದ್ದೆ, ಇವತ್ತು ನಾನು ಕಾಲ್ ನಡಿಗೆಲ್ಲಿ ಓಡಾಡಂಗಾಗುತ್ತಲ್ಲ. ಆ ಒಂದು ಲೆವೆಲಿಂದ ಸಡನ್ ಕೆಳಗಿಳಿದಾಗ ಆಗುವಂತ ಆಗಂತಕ ದುಃಖ, ಖಿನ್ನತೆ, ಆ ಒಂದು ನೋವು ತಡ್ಕೊಳಕ್ಕಾಗಲ್ಲ ಒಬ್ಬ ಮನುಷ್ಯನಿಗೆ. ಇದೆಲ್ಲ ಆಗ್ಬಾರ್ದು ಅಂತಾನೆ ಇನ್ನೊಂದು ಕಾಲದಲ್ಲಿ ಅವನ್ ಜಾತಕ ಇದೆಯೋ ಇಲ್ವೋ, ಅವನ್ ರಾಶಿ ಗೊತ್ತೋ, ನಕ್ಷತ್ರ ಗೊತ್ತೋ, ಏನೂ ಇಲ್ಲ, ಹುಟ್ಟಿದ ದಿನ ಗೊತ್ತಿಲ್ಲ, ಹುಟ್ಟಿದ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಯಾವ ಊರಲ್ಲಿ ಹುಟ್ಟತೆ ಗೊತ್ತಿಲ್ಲ, ಯಾವ ಟೈಮಲ್ಲಿ ಹುಟ್ಟತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಅವನು ಅನ್ಕೊಂಡಾಗ ಬದಲಾವಣೆ ಆಗ್ಬೇಕು ಅನ್ನೋದಾಗಿದ್ರೆ ಇನ್ನಿಲ್ಕಾದ್ರೆ ಬಹಳ ವಿಶೇಷವಾದಂತ ಒಂದು ಮುದ್ರಾ ಮಂತ್ರ ತಂತ್ರಗಳನ್ನ ಉಪಯೋಗಿಸ್ತಾ ಇದ್ರಂತೆ. ಎಷ್ಟೋ ಜನಕ್ಕೆ ಜಾತಕ ಇಲ್ಲ, ಜಾತಕ ನೋಡ್ಬಿಟ್ಟು ಇಂಥದ್ದೇ ಉದ್ಯೋಗ ನಿಮ್ಗೆ ಆಗತ್ತೆ ಅಂತ ಹೇಳಲಿಕ್ಕೆ, ಮನೆ ನೋಡಿದ ತಕ್ಷಣ ಈ ಮನೆ ವಾಸ್ತು ಪ್ರಕಾರ ನಿಮ್ಗೆ ಇಂಥದ್ದೇ ಉದ್ಯೋಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ರೆ ಮಂತ್ರ ಶಕ್ತಿ ನಾವು ಸಾಧನೆ ಮಾಡಿದ್ರೆ, ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಆ ಮಂತ್ರನೇ ನಮ್ಗೆ ಉದ್ಯೋಗದ ಬದಲಾವಣೆ ಮಾಡಿಸುತ್ತೆ. ಆ ಮಂತ್ರ ಮುದ್ರಾ ಶಕ್ತಿನಲ್ಲೇ ವ್ಯಾಪಾರದ ಬದಲಾವಣೆ ಮಾಡಿಸಿ ನಮ್ಮನ್ನ ಏಳಿಗೆ ಮಾಡಿಸುತ್ತೆ, ಯಶಸ್ವಿ ಮಾಡಿಸುತ್ತೆ. ಅಷ್ಟು ಶಕ್ತಿ ಇದೆ ಮುದ್ರಾ ಮಂತ್ರ ತಂತ್ರದಲ್ಲಿ. ಹಾಗಿದ್ರೆ ಆ ಮುದ್ರಾ ಮಂತ್ರ ತಂತ್ರ ಯಾವುದು ಅನ್ನೋದನ್ನ ನಾನೊಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗಬೇಕು ಅಂತ ಆಸೆ ಇದೆಯೋ, ಯಾರಿಗೆ ವ್ಯಾಪಾರದಲ್ಲಿ ಬದಲಾವಣೆ ಆಗಬೇಕು ಅಂತ ಆಸೆ ಇದೆಯೋ ಅಂತ ಸುಮ್ಮನೆ ಜಾತಕ ತಗೊಂಡೋಗಿ ತೋರಿಸಿ ಅಥವಾ ಅದು ಯಾವುದೋ ವಾಸ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಬದಲು ನಾನು ತೋರಿಸೋ ಮುದ್ರಾ ಮಂತ್ರ ತಂತ್ರ ಅಳವಡಿಸಿ ಒಂದ್ಸಲ. ನಿಮ್ಗೆ ಈ ಮುದ್ರಾ ಮಂತ್ರ ತಂತ್ರದ ಉದ್ಯೋಗ ಬದಲಾವಣೆ ಆಯ್ತು, ವ್ಯಾಪಾರದ ಬದಲಾವಣೆ ಆಯ್ತು ಅಂದ್ರೆ ಬಹಳ ಸಂತೋಷ. ಆಗ್ಲಿಲ್ಲ ಅಂದ್ರೆ ಹೋಗಿ ಜ್ಯೋತಿಷ್ ಹತ್ರ ಕೇಳಿ, ವಾಸ್ತು ಹತ್ರ ಕೇಳಿ, ಈ ಮನೆ ಬಂದ್ಮೇಲೆ ಉದ್ಯೋಗ ಚೇಂಜ್ ಆಗ್ತಿಲ್ಲ, ವ್ಯಾಪಾರ ಚೇಂಜ್ ಆಗ್ತಿಲ್ಲ ಅಂತ. ಇದ್ಯಾವುದು ಬೇಡ, ಒಂದು ಪೈಸಾ ಬಂಡವಾಳ ಇಲ್ದೇನೆ, ಒಂದು ಯಾವುದೇ ರೀತಿ ಖರ್ಚಿಲ್ದೇನೆ ನಿಮ್ಗೆ ಇಷ್ಟಪಟ್ಟಂತ ಉದ್ಯೋಗದ ಬದಲಾವಣೆ ಆಗಿ ಇನ್ನೊಂದು ಇಷ್ಟಪಡುವಂತ ಉದ್ಯೋಗಕ್ಕೆ ಹೋಗ್ಬೇಕು ಅಂದ್ರೆ, ಅಥವಾ ನೀವು ಮಾಡ್ತಿರೋ ವ್ಯಾಪಾರದ ಮತ್ತೊಂದು ವ್ಯಾಪಾರಕ್ಕೆ ಬದಲಾವಣೆ ಆಗ್ಬೇಕು ಅಂದ್ರೆ, ಇವಾಗ ನಾನು ಹೇಳ್ಕೊಡೋ ಮಂತ್ರ ಮುದ್ರಾ ತಂತ್ರವನ್ನು ಅಳವಡಿಸ್ಕೊಂಡಿದ್ದೆ ಆದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಅದು ಹೇಗಿದೆ ಅಂದ್ರೆ ಕುಬೇರ ಮುದ್ರೆ ಫಸ್ಟ್ ನಾವು ಮಾಡಬೇಕು. ನಾನು ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ದೆ ನೋಡಿ. ಇದು ಕುಬೇರ ಮುದ್ರೆ ಹೇಗಿದೆ ಅಂದ್ರೆ ನೋಡಿ, ಇದು ನಮ್ಮ ಪತಾಕ ಹಸ್ತ ಅಂತಾರೆ. ಇದು ಬುಧ ಮತ್ತೆ ಸೂರ್ಯ ಇವೆರಡನ್ನು ಮರ್ಚಬೇಕು, ಇಲ್ಲಿಗೆ ಮಂಗಳಕ್ಕೆ ಟಚ್ ಆಗಬೇಕು. ಇದು ಶುಕ್ರ, ಹೆಬ್ಬೆಟ್ಟು ಶುಕ್ರ, ತೋರು ಬೆರಳು ಗುರು ಮತ್ತೆ ಶನಿ ಮಧ್ಯದ ಬೆರಳು, ಇದಿಷ್ಟು ಇಟ್ಕೊಂಡ್ರೆ ಇದಕ್ಕೆ ಕುಬೇರ ಮುದ್ರಾ ಅಂತಾರೆ. ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತ ಮುದ್ರ ಕುಬೇರ ಮುದ್ರಾ. ಇದೇ ತರ ಎರಡಗೈನಲ್ಲೂ ಈ ರೀತಿ ಮಾಡ್ಕೋಬೇಕು. ಎರಡು ಕೈಲೂ ಈ ರೀತಿ ಮಾಡ್ಕೊಂಡ್ಬಿಟ್ಟು ಎರಡನ್ನು ಕ್ರಾಸ್ ಮಾಡಿದ್ರೆ ಇದು ಸ್ವಸ್ತಿಕ ಕುಬೇರ ಮುದ್ರಾ ಅಂತ ಕರೀತಾರೆ. ಇದು ಸ್ವಸ್ತಿಕ ಕುಬೇರ ಮುದ್ರಾ ಅಂತ. ಈ ಮುದ್ರೆ ನಿಂಗೆ ಧಾರಣೆ ಮಾಡಿ ಉತ್ತರಕ್ಕೆ ಮುಖ ಮಾಡ್ಕೊಳ್ಕೊಂಡು ಬೆಳಗ್ಗೆ ಸಂಜೆ 108 ಸಲ ನಾನು ಈಗ ಹೇಳೋ ಮಂತ್ರನ ಜಪ ಮಾಡಿಬಿಟ್ರೆ ಉದ್ಯೋಗದಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ಬದಲಾವಣೆ ಆಗತ್ತೆ. ಏನಪ್ಪ ಮಂತ್ರ ಅಂದ್ರೆ ಓಂ ಐಂ ಗ್ರೇಂ ಹ್ರೀಂ ಫಟ್. 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 ಓಂ ಐಂ ಗ್ರೇಂ ಹ್ರೀಂ ಫಟ್ ಅನ್ನೋ ಮಂತ್ರನ 108 ಸಲ ಜಪ ಮಾಡಿಬಿಟ್ರೆ ಬಹಳ ಪವರ್ಫುಲ್. 11 ದಿವಸ, 21 ದಿನ, ಇಲ್ಲ 48 ದಿವಸ, ಇಲ್ಲ 54 ದಿನ, ಇಲ್ಲ 108 ದಿವಸ ಇದನ್ನ ಜಪ ಮಾಡಿಬಿಟ್ರೆ ನೀವು ಯಾರಲ್ಲೇ ಇರಲಿ ಉದ್ಯೋಗ ಬದಲಾವಣೆ ಆಗುತ್ತೆ. ಯಾವ ವ್ಯಾಪಾರ ಬದಲಾವಣೆ ಆಗ್ಬೇಕು ಅಂತಿದೆಯೋ ಬದಲಾವಣೆ ಆಗ್ಬಿಡುತ್ತೆ ಈ ಮಂತ್ರ ಶಕ್ತಿಯಿಂದ, ಮುದ್ರಾ ಶಕ್ತಿಯಿಂದ. ತಂತ್ರ ಮುದ್ರೆ ಏನು, ಮಂತ್ರ ಹೇಳಿದೆ. ತಂತ್ರ ಏನು? ನಿಮ್ಮ ಕುಲದೇವರು ಯಾರು, ನಿಮ್ಮ ವಂಶದ ಕುಲದೇವರು, ಆ ದೇವರ ಮುಂದೆ ಕೂತ್ಕೊಂಡು ಮುದ್ರೆ ಧಾರಣ ಮಾಡಿ, ಇಲ್ಲ ಕುಬೇರ ಚಕ್ರ ಸಿಗುತ್ತೆ ಅದಕ್ಕೆ ಪೂಜೆ ಮಾಡಿ, ಅಥವಾ ಈ ಕುಬೇರ ಚಕ್ರ ನಮ್ಮಲ್ಲಿ ಇಲ್ಲ ಅಂದಾಗ ನೀವೇನ್ ಮಾಡಬೇಕು, ಬುಧಗ್ರಹ ಅಂತ ಒಂದು ಗ್ರಹ, ನವಗ್ರಹಗಳ ದೇವಸ್ಥಾನದಲ್ಲಿ ಬುಧಗ್ರಹ ಸ್ಥಾಪನೆ ಮಾಡಿರ್ತಾರೆ. ಬುಧಗ್ರಹದ ಮುಂದೆ ಕೂತ್ಕೊಂಡು, ಇಲ್ಲ ನಿಮ್ಮ ಕುಲದೇವತಾ ಮುಂದೆ, ಗಂಡು ದೇವರು, ನಿಮ್ಮ ವಂಶದ ಗಂಡು ದೇವರ ಮುಂದೆ ಕೂತ್ಕೊಂಡು ಓಂ
ಐಂ ಗ್ರೇಂ ಹ್ರೀಂ ಫಟ್, ಓಂ ಹೈಂ ಗ್ರೇಂ ಹ್ರೀಂ ಫಟ್, ಓಂ ಹೈಂ ಗ್ರೇಂ ಹ್ರೀಂ ಫಟ್ ಅನ್ನೋ ಮಂತ್ರ ಜಪ ಮಾಡಿಬಿಟ್ರೆ, ಆಮೇಲೆ ಜಪ ಆದ ನಂತರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಂಗೆ ಉದ್ಯೋಗ ಬದಲಾವಣೆ ಆಗಲಿ, ನಂಗೆ ವ್ಯಾಪಾರದಲ್ಲಿ ಬದಲಾವಣೆ ಆಗಲಿ ಅಂತ ಎಲ್ಲ ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ರೆ ಪಟ್ ಅಂತ ನೆರವೇರುತ್ತಂತೆ ಆ ಒಂದು ಡ್ಯೂರೇಷನ್ ಅಲ್ಲಿ. ಅಷ್ಟು ವಿಶೇಷ ಈ ತಂತ್ರ. ಬುಧ ಗ್ರಹ ಮುಂದೆ ಅಥವಾ ನಿಮ್ಮ ಕುಲದೇವರು ಗಂಡ ದೇವರ ಮುಂದೆ ಈ ಮುದ್ರೆ ಸ್ವಸ್ತಿಕ ಕುಬೇರ ಮುದ್ರ ಧಾರಣೆ ಮಾಡಿ ಓಂ ಹೈಂ ಗ್ರೇಂ ಹೀಂ ಫಟ್ ಅಂತ. ಐಂ ಅಂದ್ರೆ ಸರಸ್ವತಿ ಬೀಜ ಮಂತ್ರ. ಆ ಉದ್ಯೋಗಕ್ಕೆ ಬೇಕಾದಂತ ಜ್ಞಾನ ವಿವೇಕ ಬುದ್ಧಿಯನ್ನು ತುಂಬುವಂತೆ. ಗ್ರೇಮ್ ಅಂದ್ರೆ ಬದಲಾವಣೆ ಮಾಡಲಿಕ್ಕೆ, ಬದಲಾವಣೆ ಆಗ್ಲಿಕ್ಕೆ. ಭ್ರೀಮ್ ಅಂತಂದ್ರೆ ಶಾಶ್ವತ ಕಂಟಿನ್ಯೂ ಆಗ್ಲಿಕ್ಕೆ. ಅದರಿಂದ ಜ್ಞಾನ ಬದಲಾವಣೆ ಶಾಶ್ವತ ಮೂರನ್ನು ಕೂಡ ನಾಲೆಜ್ ಮತ್ತೆ ಇದು ಬದಲಾವಣೆ ಚೇಂಜ್, ನಾಲೆಜ್ ಇಂದ ಇರೋ ನಾಲೆಜ್ ಇಂದ ಬದಲಾವಣೆ ಮಾಡಿ ಶಾಶ್ವತವಾಗಿ ಉದ್ಯೋಗ ನಡೆಸುವಂತ ಒಂದು ಶಕ್ತಿ, ಇರೋ ನಾಲೆಜ್ ಇಂದ ಬದಲಾವಣೆ ಮಾಡಿಕೊಂಡು ಶಾಶ್ವತವಾಗಿ ವ್ಯಾಪಾರ ಮಾಡುವಂತ ಶಕ್ತಿ ಐಂ ಗ್ರೇಂ ಹ್ರೀಂ, ಐಂ ಗ್ರೇಂ ಹ್ರೀಂ, ಐಂ ಗ್ರೇಂ ಹ್ರೀಂ ಫಟ್ ಅಂತ ಹೇಳಿ ಈ ಮಂತ್ರ ಜಪ ಮಾಡಬೇಕು ಅಂತ ತಂತ್ರಸಾಧನೆ ಹೇಳುತ್ತೆ. ಇದೆಲ್ಲ ಗಣಪತಿ ತಂತ್ರಸಾದಲ್ಲಿ ಬರುವಂತ, ಗಣಪತಿ ಉಪನಿಷತ್ತಲ್ಲಿ ಹೇಳುವಂತ ವಿಶೇಷವಾದಂತ ರಹಸ್ಯ ಮಂತ್ರಗಳು. ಇದನ್ನ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುರುಕುಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಹೊರಗೆ ಹೋಗುವಾಗ, ಡಿಗ್ರಿ ತಗೊಂಡು ಹೊರಗೆ ಹೋಗುವಾಗ ಅವ್ರು ಹೇಳ್ಕೊಡ್ತಾ ಇದ್ದಂತ ಮಂತ್ರ. ನಿನಗೆ ಇದನ್ನ ಜಪ ಮಾಡು. ಯಾವಾಗ ನಿನಗೆ ಉದ್ಯೋಗದಲ್ಲಿ ಬದಲಾವಣೆ ಬೇಕು ಅಂದಾಗ, ಚೆನ್ನಾಗಿದ್ದಾಗ ಏನು ಬೇಡ, ವ್ಯಾಪಾರದಲ್ಲಿ ಬದಲಾವಣೆ ಆಗಬೇಕು ಅಂದಾಗ ಇದು ಮಾಡು. ವ್ಯಾಪಾರ ಚೆನ್ನಾಗಿ ನಡೀತಿದೆ ಮಾಡೋ ಅವಶ್ಯಕತೆ ಇಲ್ಲ ಇದು. ಅದರಿಂದ ಯಾರೇ ಮುದ್ರಾ ಮಂತ್ರ ತಂತ್ರಗಳನ್ನು ಯಾರು ಇದನ್ನು ಅಳವಡಿಸ್ಕೊಳ್ತಾರೋ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ವ್ಯಾಪಾರದಲ್ಲಿರುವಂಥ ವ್ಯಾಪಾರಸ್ಥರಿಗೆ ಇದು ಬದಲಾವಣೆ ಮಾಡುವಂಥ ಏಕೈಕ ಮೆಡಿಷನ್ ಅಂದ್ರೆ ಈ ಮಂತ್ರ. ದೇವತೆಗಳ ಜೊತೆ ಮಾತಾಡಬೇಕು ಅಂದ್ರೆ ಮಂತ್ರ ಕಲಿಬೇಕು, ಮಾನವರ ಜೊತೆ ಮಾತಾಡಬೇಕು ಅಂದ್ರೆ ಭಾಷೆ ಕಲಿಬೇಕು. ಕನ್ನಡ, ಹಿಂದಿ, ತೆಲುಗು, ತಮಿಳು ಹೇಗೆ ನಾವು ಒಬ್ಬರು ಜೊತೆ ಮಾತಾಡಲಿಕ್ಕೆ ನಮಗೂ ಇನ್ನೊಬ್ರಿಗೂ ಮಧ್ಯ ಲ್ಯಾಂಗ್ವೇಜ್ ಒಂದು ಮೀಡಿಯಾ ಇದ್ದಾಗೆ, ಹಾಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಸಬ್ಮಿಟ್ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಒಂದು ಮಂತ್ರ, ಒಂದು ಭಾಷೆ. ಆ ಭಾಷೆ ನಮ್ಗೆಲ್ರಿಗೂ ಬಾಂಧವ್ಯವನ್ನ, ಸಹವಾಸವನ್ನ, ಒಡನಾಟವನ್ನ ತುಂಬಿಕೊಡ್ಲಿಕ್ಕೆ ಒಂದು ಕನೆಕ್ಷನ್ ಬೇಕು, ಆಂಟೆನಾ. ಆ ಆಂಟೆನಾನೇ ಈ ಮುದ್ರಾ. ಇದೇ ಮುದ್ರಾ ಥೆರಪಿ, ಸೌಂಡ್ ಥೆರಪಿ ಜೊತೆಗೆ ಪ್ರಾಶಿತ್ಯ ಮಾಡ್ಕೊಳ್ಳಿಕ್ಕೆ ಒಂದು ತಂತ್ರ. ಇದಿಷ್ಟು ಅಳವಡಿಸಿಕೊಂಡಿದ್ದಾರೆ. ಉದ್ಯೋಗದಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ಬದಲಾವಣೆ ನಾವು ನೋಡ್ಬೋದು ಅಂತ ತಂತ್ರಸಾರ್ ಹೇಳಿದರೆ ಅದನ್ನ ನೀವು ತಿಳಿಸಿದ್ವಿ. ಇದೇ ರೀತಿ ನಾವು ನಾಳೆ ಬರೋ ಒಂದು ಭಾನುವಾರ 9ನೇ ತಾರೀಕು ಹುಬ್ಳಿನಲ್ಲಿ ನವನಗರ ಅಂತಿದೆ. ಆ ನವನಗರದಲ್ಲಿ ಸಿದ್ದರಾಮೇಶ್ವರ ಪುಣ್ಯಾಶ್ರಮದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ಮತ್ತೆ ಅಗ್ನಿಹೋತ್ರಿ ಕಾರ್ಯಕ್ರಮ ನಡೆಸ್ತಾ ಇದೀವಿ. ಈ ಗುರುಪೂರ್ಣಿಮೆ ಮಹೋತ್ಸವ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ಕಾರ್ಯಕ್ರಮ ನಡೀತೆ. ಅಲ್ಲಿ ನಾವು ಬಂದು ದತ್ತಾತ್ರೇಯರ ಆವಾಹನೆ ಕಳಶ ರೂಪದಲ್ಲಿ ಮತ್ತೆ ಅರ್ಚನೆ, ಅಭಿಷೇಕ ಮತ್ತೆ ಹೋಮ, ಅನ್ನದಾನ ಆದ ನಂತರ ಮಧ್ಯಾಹ್ನ 2ರಿಂದ 5 ಗಂಟೆ ತನಕ ಅಗ್ನಿಹೋತ್ರಿ ಕ್ಲಾಸ್ ಮಾಡಿ ಆವತ್ತಿನ ಸಾಯಂಕಾಲ ಅಗ್ನಿಹೋತ್ರಿ ದೀಕ್ಷೆಯನ್ನು ನಾನು ನೀಡ್ತಾ ಇದ್ದೀನಿ. ಆಸಕ್ತಿ ಇರುವಂತವರು ಇದೇ ತಿಂಗಳು 9ನೇ ತಾರೀಕು ಭಾನುವಾರ ಸಿದ್ದರಾಮೇಶ್ವರ ಪುಣ್ಯಾಶ್ರಮ, ಅದು ಪೊಲೀಸ್ ಕಮಿಷನರ್ ಆಫೀಸ್ ಮುಂದೆ ಒಂದು ಸಣ್ಣ ರೋಡ್ ಹೋಗುತ್ತೆ ನವನಗರದಲ್ಲಿ, ಹುಬ್ಳಿ ಮತ್ತೆ ಧಾರವಾಡ ಮಧ್ಯದಲ್ಲಿ. ಆ ಜಾಗದಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಗಳ ಆಶೀರ್ವಾದ, ದತ್ತಾತ್ರೇಯರ ಆಶೀರ್ವಾದ. ಗುರುಪೂರ್ಣಿಮೆ ದಿವಸ ನಾವು ಅವತ್ತು ಭಿಕ್ಷೆ ಕೊಡ್ತಾ ಇದ್ದೀವಿ. ಅದಕ್ಕೆ ಮಧುಕರಿ ಅಂತಾರೆ. ಆ ಭಿಕ್ಷೆ ತಗೊಳ್ಳಿಂದ ಬಹಳ ವಿಶೇಷವಾದಂತ ಒಂದು ಪವಾಡ ಆಗುತ್ತೆ. ನಮ್ಮ ಮನಸ್ಸಲ್ಲಿ ಏನ್ ನಿಂತ್ಕೊಂಡು ಅವತ್ತು ಬಂದು ಸಂಕಲ್ಪ ಮಾಡಿ ನಾವು ಭಿಕ್ಷೆ ತಗೊಳ್ತೀವೋ ಅದ್ರ ತಕ್ಕಂತೆ ಅದು ಆಶೀರ್ವಾದ ಆಗುತ್ತೆ ಅಂತ ಇದು ದತ್ತಾತ್ರೇಯ ಸಮಿತಿಯಲ್ಲಿ ಬರುವಂತ ಒಂದು ವಿಶೇಷವಾದಂತ ಪದ್ಧತಿ. ಅದನ್ನ ನಾನು ಅವತ್ತೊಂದು ದಿವಸ ನೀಡ್ತಾ ಇದ್ದೀನಿ, ಭಿಕ್ಷೆ ಕೊಡ್ತಾ ಇದ್ದೀನಿ. ಮತ್ತೆ ಸಂಜೆ ದೀಕ್ಷೆ ಇದೆ, ಅಗ್ನಿಹೋತ್ರಿ ದೀಕ್ಷೆ. ಆಸಕ್ತಿ ಇರುವಂತವ್ರು ಅಗ್ನಿಹೋತ್ರಿ ದೀಕ್ಷೆ ಪಡ್ಕೊಂಡ್ರೆ ಅದರಲ್ಲಿ ದೀಕ್ಷೆ ನಂತರ ಅದು ಬಸ್ ಬಂದು ಈಗ ಮೆಡಿಸಿನ್ಸ್ ಮಾಡೋದು ಹೇಗೆ, ಯಾವ್ಯಾವ ಕಾರ್ಯಕ್ಕೆ ಅದನ್ನ ಹೇಗೆ ಉಪಯೋಗಿಸಬೇಕು ಅನ್ನೋದು ಕೂಡ ನಾನು ಅವತ್ತು ಕಲಿಸ್ಕೊಡ್ತೀನಿ. ತಾವೆಲ್ಲರೂ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದು ಉಪಯೋಗ ಪಡ್ಕೊಳ್ಳಿ. ಪ್ರವೇಶ ಉಚಿತ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.